ದಕ್ಷಿಣ ಭಾರತದ ಫಲವತ್ತತೆ ದರ ಓವರ್ ದ ಇಯರ್ಸ್ ಕುಸಿತ ಕಾಣ್ತಾ ಬಂದಿದೆ. ಅಂದರೆ TFR ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಏನು ಹೇಳ್ತೀವಿ, ಇದು ವರ್ಷದಿಂದ ವರ್ಷಕ್ಕೆ ಕುಸಿತ ಕಾಣ್ತಾ ಬಂದಿದೆ ಉತ್ತರ ಭಾರತಕ್ಕೆ ಹೋಲಿಸಿದರೆ ಅನ್ನುವಂಥದ್ದು. ಸೊ ಒಟ್ಟು ನಮ್ಮ ಇಡೀ ದೇಶದ ಆವ್ರೇಜ್ TFR ಎಷ್ಟಿದೆಯಪ್ಪ ಅಂತ ನೋಡಿದ್ರೆ ಹತ್ತತ್ರ 2ರಷ್ಟಿದೆ. ಆದರೆ ದಕ್ಷಿಣದ ರಾಜ್ಯಗಳ TFR ಎಷ್ಟೆಷ್ಟಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ತಮಿಳುನಾಡಿನಲ್ಲಿ TFR 1.8ರಷ್ಟಿದೆ, ಆಂಧ್ರ ಪ್ರದೇಶದಲ್ಲಿ 1.7ರಷ್ಟಿದೆ. ಅಲ್ಲೂ ಕೂಡ ಹೀಗೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಜಾಸ್ತಿ ಮಾಡುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. 3ನೇ ಮಗುವಿಗೆ 4ನೇ ಮಗುವಿಗೆ ಹೆಚ್ಚುವರಿಯಾಗಿ ಸರ್ಕಾರ ಅನುದಾನಗಳನ್ನು ಕೊಡುವಂಥದ್ದು. ಇನ್ನು ತೆಲಂಗಾಣದಲ್ಲಿ 1.7ರಷ್ಟು TFR ಇದೆ. ನಿಮಗೆ ಕುತೂಹಲ ಇರ್ಬೋದು, ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟಿರಬಹುದು ಅಂತ. ಟೋಟಲ್ ಫರ್ಟಿಲಿಟಿ ರೇಟ್ ಕರ್ನಾಟಕದಲ್ಲಿ ಕೂಡ 1.7ರಷ್ಟಿದೆ, ಕೇರಳದಲ್ಲಿ 1.8ರಷ್ಟಿದೆ. ಇನ್ನು ಭಾರತದ ಈಗಾಗಲೇ ಹೇಳಿದ ಹಾಗೆ ರಾಷ್ಟ್ರೀಯ ಸರಾಸರಿ ಇದೆಯಲ್ಲ, ಅದು 2ರಷ್ಟಿದೆ, 2.0 TFR. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ TFR ಫರ್ಟಿಲಿಟಿ ರೇಟ್ ಅಂದರೆ ಮಕ್ಕಳನ್ನು ಹೆರುವ ಅಥವಾ ಫಲವತ್ತತೆಯ ಪ್ರಮಾಣ ಕಡಿಮೆ ಇದೆ ಅಂತ. ಸೊ ಮುಂದಿನ 3 ದಶಕಗಳಲ್ಲಿ ಹಾಗಾದರೆ ಇದು ಹೀಗೆ ಸಾಗಿದ್ರೆ, TFR ಹೀಗೆ ಸಾಗಿದ್ರೆ ಏನಾಗುತ್ತೆ ದಕ್ಷಿಣದ ರಾಜ್ಯಗಳಲ್ಲಿ? ವೃದ್ಧರ ಜನಸಂಖ್ಯೆ ಏರಿಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 2021ರಲ್ಲಿ ದಕ್ಷಿಣ ಭಾರತದ ವೃದ್ಧರ ಪ್ರಮಾಣ 12.5%, 12.5ರಷ್ಟಿರುತ್ತೆ. 2036ರ ವೇಳೆಗೆ ಅಂದಾಜು ವೃದ್ಧರ ಪ್ರಮಾಣ 18.5ರಷ್ಟಿರುತ್ತೆ. 2050ರ ವೇಳೆಗೆ ಅಂದಾಜು ವೃದ್ಧರ ಪ್ರಮಾಣ 24ರಷ್ಟಿರುತ್ತೆ. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಮಕ್ಕಳನ್ನು ಹುಟ್ಟಿಸಿದ್ರೆ ಯುವ ಜನತೆ ಹೆಚ್ಚಾಗಿ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ ಮುಂದುವರಿತಾರೆ ಅನ್ನೋದು ಬಹುಶಃ ಇವರ ಒಂದು ಪ್ಲಾನ್ ಇರಬಹುದು. ಇನ್ನು ಮಕ್ಕಳನ್ನ ಈಗಾಗಲೇ ತಮಿಳುನಾಡಲ್ಲಿ ವಿರೋಧ ಪಕ್ಷಗಳು ಹೇಳಿದಾಗೆ 1 ಗ್ರಾಮ್ ಗೋಲ್ಡ್ ಕೊಟ್ಬಿಡೋದು ಅಥವಾ ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡೋದು ಈಸಿ. ಆದರೆ 18 ವರ್ಷ ಆಗೋವರೆಗೂ ಅವ್ರನ್ನ ಬೆಳೆಸ್ಬೇಕಲ್ವಾ, ಅವ್ರ ಕೆಲಸಕ್ಕೆ ಸೇರೋವರೆಗೂ ಆ ಜವಾಬ್ದಾರಿ ತಂದೆ ತಾಯಿದೇ ಆಗಿರುತ್ತೆ. ಆಮೇಲೆ ಅವ್ರನ್ನ ಓದಿಸೋದಕ್ಕೆ ತಗೊಳ್ಳೋವಂಥ ವೆಚ್ಚ ಎಷ್ಟೆಷ್ಟು ಆಗುತ್ತೆ. ತಮಿಳುನಾಡಿನಲ್ಲಿ ಒಂದು ಮಗುವನ್ನು ಬೆಳೆಸೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಗೊತ್ತಾ? ಸರಾಸರಿ ಒಂದು ಆವ್ರೇಜ್ 18 ವರ್ಷ ಆಗೋವರೆಗೆ ಬೆಳೆಸೋದಕ್ಕೆ ಕನಿಷ್ಠ 30 ಲಕ್ಷ ಬೇಕಾಗುತ್ತೆ. ಅಂದರೆ 30 ಲಕ್ಷ ರೆಡಿ ಇಟ್ಕೊಂಡು ಯಾರೂ ಮಕ್ಕಳನ್ನ ಹೇರಲ್ಲ. ಆದರೆ ಖರ್ಚು ಮಾಡ್ತಾ 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 ಆ ಸರಾಸರಿ ಖರ್ಚು ಅಷ್ಟಾಗುತ್ತೆ ಅಂತ. ಮಗುವಿಗೆ ಉತ್ತಮ ಗುಣಮಟ್ಟದ ಬದುಕಿಗೆ 45 ಲಕ್ಷ, ಸ್ವಲ್ಪ ಒಳ್ಳೆ ಬದುಕು ಕೊಡ್ತೀವಪ್ಪ ಅಂತಂದರೆ 18 ವರ್ಷ ಆಗೋವರೆಗೂ 45 ಲಕ್ಷ ಖರ್ಚು ಮಾಡಬೇಕಾಗತ್ತೆ. ದುಡ್ದಿದ್ದೆಲ್ಲ ಅದಕ್ಕೆ ಹೋಗುತ್ತೆ. ಗ್ರಾಮೀಣರಲ್ಲಿ ಒಂದು ಮಗುವನ್ನು ಬೆಳೆಸೋದಕ್ಕೆ ಕನಿಷ್ಠ 15 ಲಕ್ಷ ಖರ್ಚಾಗುತ್ತೆ. ಇನ್ನು ಬೇರೆ ಬೇರೆ ಕಡೆನೂ ಅಷ್ಟೇ, ಚೆನ್ನಾಗಿ ಬೆಳೆಸೋದಕ್ಕೆ 22 ಲಕ್ಷ ಗರಿಷ್ಠ ಗ್ರಾಮೀಣ ಭಾಗದಲ್ಲಿ. ಇನ್ನು ತಮಿಳುನಾಡಿನಲ್ಲಿ ಶಿಕ್ಷಣದ ಸರಾಸರಿ ವೆಚ್ಚ ನೋಡಿದ್ರೆ, ಎಜುಕೇಷನ್ ಕೊಡಿಸ್ಬೇಕು ಒಂದು ಮಗುಗೆ ಎಷ್ಟಾಗುತ್ತಪ್ಪ, ಒಂದು ಒಳ್ಳೆ ಎಜುಕೇಷನ್ ಪೂರೈಕೆ ಮಾಡೋವರೆಗೂ ಕೊಡಿಸ್ಬೇಕು ಅಂತಂದರೆ ಆವ್ರೇಜ್ 8ರಿಂದ 15 ಲಕ್ಷ ರೂಪಾಯಿಗಳಾಗುತ್ತೆ. ಅಂದರೆ ತಂದೆ ತಾಯಿ ದುಡ್ದಿರೋ ಪ್ರತಿ ರೂಪಾಯಿಯೂ ಕೂಡ ಸೇವ್ ಮಾಡಬೇಕಾಗತ್ತೆ. ಹಂಗಿದೆ ಪರಿಸ್ಥಿತಿ ಅಂತ. ಇನ್ನು ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇದೆಯಲ್ಲ, ಅದು ಸವಾಲನ್ನು ತಂದಿದೆ. ಏನು ಸವಾಲು ಅಂತ ನೋಡೋದಾದರೆ, ಜನಸಂಖ್ಯೆ ಆಧಾರಿತ ಸಂಸತ್ ಕ್ಷೇತ್ರಗಳ ಹಂಚಿಕೆಯ ಆತಂಕ ದಕ್ಷಿಣದ ರಾಜ್ಯಗಳನ್ನು, ವಿಶೇಷವಾಗಿ ತಮಿಳುನಾಡನ್ನು ಕಾಡ್ತಾ ಇದೆಯಾ. ಅಂದರೆ MP ಸೀಟ್ಗಳು ಕಡಿಮೆ ಸಿಕ್ಬಿಡುತ್ತೆ ಅಂತ ಆ ಒಂದು ಆತಂಕ ಕಾಡ್ತಾ ಇದೆಯಾ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ. ಆಗ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗತ್ತೆ ತಾನಾಗೆ. ಹಾಗಾಗಿ ಜನಸಂಖ್ಯೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತಮಿಳುನಾಡು ಪ್ರಯತ್ನಿಸ್ತಾ ಇದೆಯಾ. ಜನಸಂಖ್ಯೆಯನ್ನು ನಿಯಂತ್ರಿಸಿದ ದಕ್ಷಿಣ ರಾಜ್ಯಗಳ ಸೀಟು ಕಡಿಮೆಯಾಗೋ ಭೀತಿ ಎಲ್ಲ ದಕ್ಷಿಣ ರಾಜ್ಯಗಳಿಗೂ ಕೂಡ ಇದೆ. ಯಾಕಂದರೆ ಡೆಮೋಗ್ರಾಫಿಕ್ ಡಿವಿಡೆಂಡು ಉತ್ತರದಲ್ಲಿ ಜಾಸ್ತಿ ಇದೆ, ತಮಿಳುನಾಡಲ್ಲಿ ಕಡಿಮೆ ಇದೆ. ಪ್ರಸ್ತುತ ತಮಿಳುನಾಡಿನ ಲೋಕಸಭಾ ಸೀಟುಗಳ ಸಂಖ್ಯೆ 39. ಜನಸಂಖ್ಯೆಯ ಆಧಾರದಲ್ಲಿ ಏನಾದರೂ ಕ್ಷೇತ್ರಗಳ ಪುನರ್ವಿಂಗಡಣೆ ಆದರೆ ತಮಿಳುನಾಡಿಗೆ ಕಡಿಮೆ ಸ್ಥಾನಗಳು ಸಿಗುತ್ತೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ, ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ. 31ಕ್ಕೆ ಕುಸಿಯುವಂಥ ಒಂದು ಅಂದಾಜಿದೆ. ಇನ್ನು ಉತ್ತರ ಪ್ರದೇಶದ ಸೀಟುಗಳು ಪ್ರಸ್ತುತ 80 ಇದ್ದಾವೆ, 143ಕ್ಕೆ ಏರಿಕೆ ಆಗೋ ಸಾಧ್ಯತೆ ಇದೆ. ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ ಉತ್ತರ ಪ್ರದೇಶದಲ್ಲಿ. ಹಾಗಾಗಿ